ಮನುಷ್ಯನಿಗೆ ಏನು ತಿಂದ್ರೂ ಕೂಡ ಅನ್ನ ತಿನ್ನುವಾಗ ಸಿಗೋಂತಹ ತೃಪ್ತಿ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ ಅಲ್ವಾ. ಈ ರೈಸ್ನು ಕೂಡ ಒಮ್ಮೆ ಟ್ರೈ ಮಾಡೋಣ ಅನ್ನಿಸ್ತು. ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ಚೈತ್ರ. ಕನ್ನಡತಿ ಪಾಕಶಾಲೆಗೆ ಸ್ವಾಗತ. ಒಂದು 3 ಹೀರೆಕಾಯಿನ ದಪ್ಪಗೆ ಸಿಪ್ಪೆ ತೆಗೆದು ತೊಳೆದ್ಬಿಟ್ಟು ನಂತರ ಈ ರೀತಿ ಸಣ್ಣಗೆ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಲಭವಾದಂತಹ ಹೊಸ ರೆಸಿಪಿನ ನೋಡ್ಬೋದು. ಒಂದು ಮಿಕ್ಸಿ ಜಾರ್ಗೆ ಒಂದು 4 ಹಸಿಮೆಣಸಿನ್ಕಾಯಿ, 1 ಇಡಿ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಡಿ ತೆಂಗಿನಕಾಯಿ ತುರಿನ ಹಾಕೊಂಡಿದ್ದೀನಿ. ಈ ರೈಸ್ಗೆ ತೆಂಗಿನಕಾಯಿ ಹಾಗೂ ಪುದೀನ ತುಂಬಾ ರುಚಿನ ಕೊಡುತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ದಪ್ಪಗೆ ರುಬ್ಕೊಂಡಿದ್ದೀನಿ. ಎಲ್ಲ ಥರ ರೈಸನ್ನು ತಿಂದಿರ್ತೀವಿ, ಒಂದ್ಸರಿ ಹೀರೆಕಾಯಿ ರೈಸ್ನ ಟ್ರೈ ಮಾಡೋಣ ಅನ್ನಿಸ್ತು. ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆ, ಅರ್ಧ ಸ್ಪೂನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಉದ್ದುಗೆ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರೈಸ್ ಐಟಮ್ಸ್ ಅಂದರೆ ಎಣ್ಸಕ್ಕಾಗದೇ ಇರೋವಷ್ಟು ವಿಧವಾಗಿ ರೈಸ್ಗಳನ್ನ ಮಾಡ್ತಾ ಇರ್ತೀವಿ ಅಲ್ವಾ. ಏನು ತಿಂದ್ರೂ ಹೊಟ್ಟೆಗೆ ತೃಪ್ತಿ ಅನ್ಸಲ್ಲ, ಅನ್ನ ತಿಂದಾಗಷ್ಟೇ ತೃಪ್ತಿ ಅನ್ಸೋದು ಅಲ್ವಾ. ಈರುಳ್ಳಿ ಫ್ರೈ ಆದ ನಂತರ ಸಣ್ಣಗೆ ಉದ್ದುಗೆ ಹೆಚ್ಚಿರೋಂತಹ ಹೀರೆಕಾಯಿನ ಹಾಕೊಂಡಿದ್ದೀನಿ. ಒಂದ್ಸರಿ ಕೈಯಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹೀರೆಕಾಯಿನ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ ನಂತರ ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋದ್ರಿಂದ ತಳ ಹಿಡಿಯುತ್ತೆ, ಅದರಿಂದ ಹೀರೆಕಾಯಿನ ಚೆನ್ನಾಗಿ ಹುರ್ಕೊಳಕ್ಕಾಗೋದಿಲ್ಲ ಅಂದ್ಬಿಟ್ಟು ಹೀರೆಕಾಯಿನ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ನಂತರ ಇದಕ್ಕೆ ರುಬ್ಬಿಟ್ಟಿರೋ ಅಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಕಾಯಿನ ರುಬ್ಬಿ ಹಾಕೋದ್ರಿಂದ ಹೀರೆಕಾಯಿ ರೈಸು ತುಂಬಾ ರುಚಿಯಾಗಿರುತ್ತೆ. ಮಸಾಲೆನ ಹಾಕಿದ ನಂತರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ 1/4 ಚಮಚದಷ್ಟು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹೀರೆಕಾಯಿ ರೈಸ್ಗೆ ಗೊಜ್ಜು ರೆಡಿಯಾಗಿದೆ. ಬೇಯಿಸಿರೋ ರೈಸ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರೈಸು ತುಂಬ ಬಿಸಿ ಇರಬಾರ್ದು, ಸ್ವಲ್ಪ ತಣ್ಣಗಾದ ನಂತರ ಗೊಜ್ಜುಗೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಉದ್ರುದ್ರಾಗಿ ಆಗುತ್ತೆ ರೈಸು. ರೈಸನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ. ನಾನು ಕೂಡ ಈ ರೈಸ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಮಿಕ್ಸ್ ಮಾಡುವಾಗಲೇ ಘಮ ಅಂತ ಇತ್ತು, ಅಷ್ಟು ರುಚಿಯಾಗೂ ಕೂಡ ಇತ್ತು. ಮನೆಯಲ್ಲಿ ಹೀರೆಕಾಯಿ ಸ್ವಲ್ಪ ಜಾಸ್ತಿನೇ ಇತ್ತು, ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಆವಾಗ ಈ ಹೀರೆಕಾಯಿ ರೈಸ್ನ ಮಾಡ್ಬೋದು ಅಂತ ಐಡಿಯಾ ಬಂತು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಬಿಸಿಯಾಗಿ ಹೀರೆಕಾಯಿ ರೈಸ್ನ ತಿಂತಾ ಇದ್ರೆ ಹೇಗಿರುತ್ತೆ ಗೊತ್ತಾ. ರುಚಿ ಅಂತೂ ತುಂಬಾ ಚೆನ್ನಾಗಿತ್ತು. ಚಟ್ನಿ ಜೊತೆ ಮೊಸರು ಗೊಜ್ಜು ಜೊತೆ ಅಷ್ಟೇ ಯಾಕೆ, ಹಾಗೆ ತಿನ್ನಲಿಕ್ಕೂ ಕೂಡ ತುಂಬಾ ರುಚಿಯಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಮತ್ತೊಂದು ಡಿಫ್ರೆಂಟ್ ಆಗಿ ಅಥವಾ ಹೊಸ ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ.